ಬೈ ಎಲೆಕ್ಷನ್ ಬರ್ತಿದೆಯಲ್ವಾ, ಯಾರು ಅಭ್ಯರ್ಥಿ ಆಗ್ಬೇಕು ಎರಡು ಪಕ್ಷಗಳಿಂದ? ಎರಡು ಪಕ್ಷದಿಂದ ಈಗ ಮೈತ್ರಿಯಿಂದ ಯಾರಪ್ಪ ಆಗ್ಬೇಕು? ಯೋಗೇಶ್ವರ್. ನೀರು ಬಿಟ್ಟಿದ್ಯಲ್ಲ, ನನ್ನ ಬದುಕಿಸ್ಬೇಕು ಒಂದು ಎಲೆ ತೋರ್ತೇಳಿ ಬೀಜಲಿ, ನಾನು ಬದುಕಬೇಕು, ನಿನಗೆ ಮತ ನಾನು ನೀಡಬೇಕು. 7 ಒಟ್ಟು ನನ್ನ ಇದ್ದು ನಮ್ಮ ಅಕ್ಕ ತಂಗಿರು ನಾವು ಎಲ್ಲ ನಿನಗೆ ಮಾಡ್ತೀನಿ. ಯಾರಿಗೆ ನಂಗೆ CP ಯೋಗೇಶ್ವರಂಗೆ ನನ್ನ ಮತ ನನ್ನ ದಾನ ಕೊಡ್ತೀನಿ. CP ಯೋಗೇಶ್ವರನ್ ನಮ್ಮನ್ನ ಉತ್ತರದ ಒಂದು ಯಾರಾಗಬೇಕು ಅಭ್ಯರ್ಥಿ ನಿಮ್ಮ ಪ್ರಕಾರ? CP ಯೋಗೇಶ್ವರು BJP-ಯಿಂದ. ಯಾಕೆಂದ್ರೆ ಅವ್ರ ಹಿಂದೆ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಕೆರೆಗಳಿಗೆಲ್ಲ ನೀರು ಬಿಟ್ಟಿದ್ದಾರೆ, ತಾಲೂಕು ಅಭಿವೃದ್ಧಿ ಮಾಡಿದ್ದಾರೆ. ಅವರಿದ್ದಷ್ಟು ಅಭಿವೃದ್ಧಿ ಬೇರೆ ಇದ್ರಲ್ಲಿ ಆಗಲಿಲ್ಲ, ಹಾಗಾಗಿ ಅವ್ರಾಗಬೇಕು. ಈಗ ಒಂದು ಮಾತು ಕೇಳಿ ಬರ್ತಿದೆ, ಕುಮಾರಸ್ವಾಮಿ ಅವ್ರಿಗೆ ಅಂದ್ರೆ CP ಯೋಗೇಶ್ವರ್ ಅವ್ರಿಗೆ ಕೊಡೋ ಮನಸ್ಸಿಲ್ಲ ಟಿಕೆಟ್ನ ಅಂತ ಹೇಳಿ. ಅಕಸ್ಮಾತ್ ಟಿಕೆಟ್ ಕೊಡ್ಲಿಲ್ಲ ಅಂತ ಅಂದ್ರೆ ಏನ್ ಮಾಡ್ತೀರಿ? ಅವರು ಪಕ್ಷೇತರವಾಗಿ ನಿಂತ್ಕೊತಾರೆ, ಆದ್ರೆ ಅವ್ರಿಗೆ ಬೆಂಬಲ ನಮ್ದು. ಪಕ್ಷೇತರವಾಗಿ ನಿಂತ್ಕೊಂಡ್ರು ಕೂಡ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಅಕಸ್ಮಾತ್ ಕಾಂಗ್ರೆಸ್ಗೆ ಹೋದ್ರೆ? ಕಾಂಗ್ರೆಸ್ಗವರು ಸಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ಗವರು ಸಪೋರ್ಟ್ ಮಾಡ್ತೇವೆ. ಕಾಂಗ್ರೆಸ್ಗೆ ಹೋದ್ರು ಸಪೋರ್ಟ್ ಮಾಡ್ತೀರಾ? ಒಟ್ಟು ವ್ಯಕ್ತಿ ನೋಡಿ ನೀವು ವೋಟ್ ಮಾಡೋದು? ಹೌದು. ಅಕಸ್ಮಾತ್ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಇಲ್ಲ ಅನಸೂಯ ಅವ್ರಿಗೆ ಕೊಟ್ರೆ? ಯೋಗೇಶ್ವರ ಇಲ್ಲಿ ಅಣ್ಣ, ನಿಖಿಲ್ ಕುಮಾರಸ್ವಾಮಿ ಮಗನ್ಗೆ ನಾನು ನನ್ನ ಕುಮಾರಸ್ವಾಮಿಗೆ ನಾನು ನನ್ನ ಕಾಪಾಡೋನು. ನನ್ನ ಕುಮಾರಸ್ವಾಮಿ ನನ್ನ ಕಾಪಾಡೋನು ನಿಖಿಲ್ ಗೌಡ. ಆದರೆ ಒಂದು ಮಾತಾಡಿ ಕೇಳಿ, ಅವನು ಬಂದರು ಒಂದೇ, ಇವನು ಬಂದರು ಒಂದೇ, ಯೋಗೇಶ್ವರ ಬಂದು ಒಂದೇ, ನನ್ನ ಚಕ್ಕರೆ ಯೋಗೇಶ್ವರ ಬಂದರೆ ನನ್ನ ಕುಮಾರಸ್ವಾಮಿ ನಿಖಿಲ್ ಗೌಡ 3 ಜನ ಒಂದೇ ಪಕ್ಷ. ನಾನು ಇದಕ್ಕೆ ಮಾತ್ರ ನಾನು ಹಾಕ್ತೀನಲ್ಲ, ಇದಕ್ಕೆ ಹಾಕೋದಿಲ್ಲ, ನಾನು ಇದಕ್ಕೆ ಮಾತ್ರ ಹಾಕೋದಿಲ್ಲ. ನಾನು ಸತ್ರು ಸರಿಯಾ, ನಮ್ಮ ಪ್ರಾಣ ಹೋದ್ರೂ ಚಿಂತಿಲ್ಲ. 9 ತೋಟ ಇರೋದು ನನ್ನ ಮನೇಲಿ ಎಲ್ಲ ಅವ್ರಿಗೆ ನಾನು ದಾನ ಪತ್ರ ನೀಡ್ತೀನಿ. ನೀವು ಯಾರಿಗೆ ವೋಟ್ ಮಾಡ್ತೀರಾ? ಯೋಗೇಶ್ವರ್. ಯಾಕೆ ಯೋಗೇಶ್ವರ? ನಾವು ಚಕ್ಕರೆ ಪೈಕರು ಅಂತ ಊರೇ ಗೊತ್ತು. ನಾವು ಸ್ವಂತ ಚಿಕ್ಕನಹಳ್ಳಿ, ನಾವು ಚಕ್ಕರೆ ಪೈಕರು ನಾವು ಅಂತ ಇದು ಪಬ್ಲಿಕ್ ಆಗ್ಬಿಟ್ಟಿದೆ. ನಮ್ಮ ಪೈಕಿನೇ ಬಂದು ಫಸ್ಟು ನಮ್ಮನ್ನೇ ಕೇಳೋದು ಓಟ್ ಹಾಕ್ಬೇಕಾದ್ರೆ. ಯಾರ್ಯಾರ ಕಾಲೋನಿಯವರು ಯಾರ್ಯಾರು ಬಂದ್ರು ನಮ್ಮನ್ನೇ ಬಂದು ಕೇಳಬೇಕು. ಈಗ ಅಕಸ್ಮಾತ್ ಆಗಿ JDS ನಿಂದ ಯೋಗೇಶ್ವರ್ ಅವ್ರು ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಪ್ಪ? ವಚನ ನಿಂತ್ಕೋತಾರ ಅವರು. ಅವ್ರಿಗೆ ಹಾಕೋದು ನಾವು ಓಟ. ನಮ್ಮವು 98 ಕುಳ ನಾವು ಹಾಕೋದೇ ಯೋಗೇಶ್ಗೆ ಹಾಕೋದು ನಾವು. ಕಾಂಗ್ರೆಸ್ ಬರಲ್ವಾ ಹಾಗಾದ್ರೆ ಇಲ್ಲಿ? ಬರೋದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.